ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಈಗ ಹಿಂದಿನ ದಿನದಲ್ಲಿ ಹಬ್ಬದ ಅಡಿಗೆ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ಹೇಳಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಸಾಯಂಕಾಲ ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ಒಬ್ಬರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದನ್ನು ನೋಡಿ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಇದ್ರಲ್ಲಿ ನೋಡ್ಕೊಂಡು ಹೋದ್ರೆ ಅಲ್ಲೆಲ್ಲೋ ಇದ್ದೇಳ್ತಾರಂತೆ. ಎಲ್ಲಿ ಮಮ್ಮಿ KGF ಅಲ್ಲಿ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಬೇತ್ಮಂಗಲಂ ಚೋರು ನಿಂಕ KGF. ನಗಕ್ಕಾಗ್ದೆ ಅಳಕ್ಕಾಗ್ದೆ. ಇಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ನೀರು ಹರಿತಾ ಇತ್ತು. ಇದು ಬಂದ್ಬಿಟ್ಟು ನಾವು ಚಿಕ್ಕವಾಗಿಂದನೂ ಎಲ್ಲ ಆಟ ಆಡ್ತಾ ಇದ್ದಿದ್ದಂಥದ್ದು. ಇದು ಬಂದು ತುಂಬಿ ಬಂದರೆ ಎಲ್ಲನೂ ಇಲ್ಲಿ ಬಂದು ಬಟ್ಟೆ ಒಗೆಯೋದು ಆ ಥರ ಎಲ್ಲ ಮಾಡಿಕೊಂಡು ಇರ್ತಾ ಇದ್ದಂಥದ್ದು. ಹಾಗೆ ಒಂದು ವಾಕ್ ಥರ ಬಂದ್ವಿ ಸಾಯಂಕಾಲ. ಮಕ್ಕಳು ಕೆಮ್ಮು ಜಾಸ್ತಿ ಆಗುತ್ತೆ ಬಿಡಿ. ಅದೂ ಅವತ್ತು ಮಳೆ ಹಾನಿ ಆ ಥರನೂ ಇತ್ತು, ಚಳಿ ಜಾಸ್ತಿ ಇತ್ತು. ಆದ್ರೂ ಮಕ್ಕಳೆಲ್ಲನೂ ನೀರಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಚೆನ್ನಾಗಿದೆ. ಇನ್ನು ಸಿಟಿಗಳಲ್ಲಿ ಮಕ್ಕಳಿಗೆ ನೀರೆಲ್ಲೂ ಸಿಗೋದಿಲ್ವಲ್ಲ, ಹೋದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಈ ಥರ ನ್ಯಾಚುರಲ್ ಆಗಿ ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೂ ಫ್ರೀ ಆಗುತ್ತೆ. ನಾವು ಯಾವಾಗಲೂ ನಮ್ಮ ಮನೆಗಳಲ್ಲಿದ್ದರೆ ಯಾವಾಗಲೂ ಕೆಲಸ ಅದು ಇದು ಅಂತ ಹೇಳ್ಕೊಂಡು ಇರ್ತೀವಲ್ವ. ಅದಕ್ಕೋಸ್ಕರ ಈ ಥರ ಆಚೆ ಬಂದಾಗ, ಅಂದರೆ ನಮ್ಮ ಊರು ಈ ಥರ ಎಲ್ಲಾದರೂ ಆಚೆ ಬಂದಾಗ ನಾವು ಫ್ಯಾಮ್ಲಿ ಸಮೇತ ಹೋಗ್ತೀವಿ. ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ಬರೋದಿಲ್ಲ. ನಾವು ಫ್ಯಾಮ್ಲಿ ಫುಲ್ ಹೋದರೆ ಒಂದು ಇದೆಲ್ಲ ಅದು ಅಂತ ಹೇಳ್ಕೊಟ್ಟು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲನೂ ಹೋಗಿ ಬರ್ಬೋದು. ಒಬ್ಬರೇ ಹೋದರೆ ಏನಿರುತ್ತೆ ಅಲ್ವಾ. ಇನ್ನು ಸಾಯಂಕಾಲ ಆಗೋಗಿತ್ತು. ಫೋಟೋಸ್ ವಿಡಿಯೋಸ್ ಎಲ್ಲನೂ ಮಾಡಿಕೊಂಡು ಹಾಗೆ ಬಂದ್ವಿ. ಇವಾಗ ಸರ್ಪ್ರೈಸ್ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸರ್ಪ್ರೈಸ್ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ಕೇಕ್ನ ತರಿಸಿದ್ದೆ ಮಕ್ಕಳ ಕೈಯಲ್ಲಿ. ಇವತ್ತು ಹೇಳ್ದಲ್ವ ನಮ್ಮ ಅಕ್ಕದು ಬರ್ತ್ಡೇ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕವಾಗಿಂದನೂ ಯಾವಾಗ್ಲೂ ಸುಮ್ಮನೆ ಇವತ್ತು ಬರ್ತ್ಡೇ ಆಗೋದು ಅಂತ ಹೇಳ್ಕೊಬೋದು ಅಷ್ಟೇ. ಯಾವಾಗಲೂ ಮಾಡ್ಕೊಂಡಿರೋದಿಲ್ವಲ್ಲ ನಾವು. ಈಗಿನ ಮಕ್ಳಿಗಾದರೆ ಕೇಕು ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ಕೋಬೇಕು. ಸರಿ ಇರಲಿ, ಎಲ್ಲರೂ ಕೂಡಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ನಾ ಯಾವಾಗ ಬರೋದಿಲ್ವಲ್ಲ ಈ ಥರ ಬರ್ತ್ಡೇ ದಿನ ಅಂತ ಹೇಳ್ಬಿಟ್ಟು ಕೇಕ್ನ ತರಿಸಿದ್ದೆ. ಇದೇ ಸರ್ಪ್ರೈಸ್. ಇದ್ಯಾವುದೋ ಹೊಸ ಪ್ರತಿಭೆ. ಗ್ರ್ಯಾಂಡಾಗಿ ಏನೂ ಇಲ್ಲದೆ ಹೋದ್ರೂ ಸಿಂಪಲ್ಲಾಗಿ ಒಂದು ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿಸಿ, ಇನ್ನು ನಮ್ಮಪ್ಪ ಅಮ್ಮ ಎಲ್ಲರೂ ಮಕ್ಕಳು ಎಲ್ಲರೂ ಇದ್ವಲ್ಲ, ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು. ಸಣ್ಣದಾಗಿ ನಮ್ಮ ಅಕ್ಕನಿಗೋಸ್ಕರ ಜಾಸ್ತಿ ಆಡಿದ್ರೆ ನೋಡಿದ್ರಲ್ಲ, ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ದು ಅಷ್ಟೇ. ಅಷ್ಟಕ್ಕೆಲ್ಲನೂ ಫ್ಯಾಮ್ಲಿ ಫುಲ್ ಎಲ್ಲನೂ ಖುಷಿಯಾಗಿದ್ವಿ. ಹಾಗೆ ನಮ್ಮ ಅಕ್ಕನ ಮುಖದಲ್ಲೇನು ನೋಡಿ ಎಷ್ಟೊಂದು ಖುಷಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ಸಿಂಪಲ್ಲಾಗಿ ಮಾಡಿದ್ವಿ. ಮಾಡಿದ್ದಾಯಿತು. ಮತ್ತು ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಹಾಗೆ ವಾಯ್ಸ್ನ ಕಟ್ ಮಾಡಿದೆ ಹಾಗೆ ಆಗ್ತಾ ಇದ್ದೀನಿ. ಅಪ್ಪನಿಗೆ, ಅವ್ರ ಅಪ್ಪನಿಗೆ
అందరూ కనిపిస్తారని ನೋಡಿರಲ್ಲ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಹಾಗೆ ಹಾಕಿದ್ದೀನಿ. ವಾಯ್ಸು ಎಲ್ಲನೂ ಕಟ್ ಮಾಡಿದೆ. ವಾಯ್ಸ್ ಯಾಕೆ ಕಟ್ ಮಾಡ್ತೀನಿ ಅಂದರೆ ಇಲ್ಲಿ ಬಂದ್ಬಿಟ್ಟು ತೆಲುಗು ಕನ್ನಡ ಎರಡೂ ಮಿಕ್ಸಿಂಗ್ ಇರುತ್ತಲ್ವ, ಅದಕ್ಕೋಸ್ಕರನೇ ಅದನ್ನು ಕಟ್ ಮಾಡಿ ನಾನು ವಾಯ್ಸ್ ಕೊಡೋ ಅಂಥದ್ದು. ಇವಾಗ ಹಾಗೆ ಇರಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಹಾಗೆ ಹಾಕಿದ್ದೀನಿ. ಯಾವ ಥರ ಅನಿಸುತ್ತೆ ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ. ಇನ್ನು ನಾನು ವಿಡಿಯೋ ಮಾಡಿಕೊಂಡು ಹಾಗೆ ಇದ್ದೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಬಂದಿದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಈ ತಿಂಗಳಲ್ಲೇ 3 ಜನದ ಬರ್ತ್ಡೇ. ನಮ್ಮ 2ನೇ ಅಕ್ಕಂದು, ನಮ್ಮ ದೊಡ್ಡಕ್ಕನ ಮಗಂದು, ಮತ್ತು ಇವಾಗ ನೋಡಿ ಇವರು ನಮ್ಮ ಅಣ್ಣನ ಮಗ ದೊಡ್ಡವಂದು, ಅವ್ರದ್ದು ಅಷ್ಟೇ. ಈಗಾಗಲೇ ಆಗೋಗಿ ಒಂದೇ ಸಲ 2 ಸೆಲೆಬ್ರೇಷನು. ಆ ಕಡೆ ಹಬ್ಬನೂ ಆಗೋಯ್ತು, ಈ ಕಡೆ ಬರ್ತ್ಡೇಗಳೂ ಆಗೋದ್ವು. ಬನ್ನಿ ಇವಾಗ ಸಾಯಂಕಾಲ ಪಟಾಕಿ ಹಚ್ಚೋ ಟೈಮ್ ಆಗೋಯ್ತು ನೋಡಿ. ಆಚೆ ಎಲ್ಲನೂ ಈ ಥರ ದೀಪ ಎಲ್ಲನೂ ಇಟ್ಟಿದ್ದಾಯಿತು. ತುಂಬಾ ವರ್ಷಗಳಾಗೋಯ್ತು ಅಂತ ಹೇಳಿ ಅಂದ್ಕೊಳ್ಳಿ. ಈ ಥರ ಎಲ್ಲನೂ ಮಾಡಿ ತುಂಬ ದಿನ ಆಗಿರೋದ್ರಿಂದ ಎಲ್ಲರೂ ಬಂದು ಇಲ್ಲೇ ಹಬ್ಬ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಬಂದಿದ್ದಂಥದ್ದು. ಹಾಗೆ ನಮ್ಮ ಅಪ್ಪ ಅಮ್ಮನೂ ಖುಷಿ ಪಡ್ತಾರಲ್ವ, ಹಬ್ಬದ ಟೈಮಲ್ಲಿ ಮಕ್ಕಳೆಲ್ಲನೂ ಮನೆಗೆ ಬಂದರು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ ಅಂತ ಹೇಳಿ ಬಂದಿದ್ದಂಥದ್ದು. ಇನ್ನು ಕೇಕ್ ಕಟಿಂಗ್ ಅದು ಇದೆಲ್ಲ ಆಗಿದ್ದಾದಮೇಲೆ ಹಿಂದೆಯೇ ದೀಪಗಳೆಲ್ಲ ಹಚ್ಚಿ ಈ ಥರ ಎಲ್ಲನೂ ಇನ್ನು ಪಟಾಕಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಕ್ಕಳು. ಎಲ್ಲರೂ ಅದೇ ಹುಷಾರಾಗಿಯೇ ಹಚ್ಚಬೇಕು, ಯಾವುದೇ ಪಟಾಕಿ ಆಗಲಿ ಏನೇ ಆಗಲಿ ಎಂಜಾಯ್ನೂ ಮಾಡಬೇಕು, ಹಾಗೆ ಹುಷಾರಾಗೂ ಇರಬೇಕು. ಅದೇ ಮಕ್ಕಳಿಗೆ ಹೇಳ್ಕೊಂಡು ಅವ್ರ ಹತ್ರನೇ ಇದ್ಕೊಂಡು ಪಟಾಕಿ ಅಂಟಿಸಿದಂಥದ್ದು.
ನೋಡಿ ಮೊಮ್ಮಕ್ಕಳೆಲ್ಲನೂ ಸೇರಿ ಅವ್ರ ಅಮ್ಮಮ್ಮ ಕೈಯಲ್ಲಿ ಪಟಾಕಿ ಕೊಟ್ಟು ಅವ್ರ ಕೈಯೆಲ್ಲನೂ ಅಂಟಿಸ್ತಿದ್ದಾರೆ ಸುರ್ಸುರ್ಬತ್ತಿ ಆ ಥರನೂ. ನಾವು ಚಿಕ್ಕವರು ಇದ್ದಾಗ ನಮ್ಮ ಅಪ್ಪ ಅವರು ತೊಗೊಂಬರ್ತಾಯಿದ್ರು. ಗಂಡು ಮಕ್ಕಳಿಗೆ ದೊಡ್ಡ ಪಟಾಕಿ ಈ ಥರ ಸುರ್ಸುರ್ಬತ್ತಿ ಮತ್ತು ಹೂವು ಇದು ಎಲ್ಲನೂ ನಮಗೆ ಅಂತ ಹೇಳ್ಬಿಟ್ಟು ತರ್ತಾ ಇದ್ದಂಥದ್ದು ಎಲ್ಲನೂ ತಗೊಂಬಂದು ಭಾಗಗಳಿಟ್ಟು ಕೊಟ್ಬಿಡ್ತಾಯಿದ್ರು ನಮ್ಮ ಅಪ್ಪ ಅವರು. ನೋಡಿ ಎಲ್ಲರೂ ಗಂಡು ಮಕ್ಕಳು ಬ್ಯಾಚೆ. ಎಲ್ಲರಿಗೂ ನಾವು 3 ಜನಕ್ಕೂ ಇಬ್ಬಿಬ್ರು ಗಂಡು ಮಕ್ಳು ಎಲ್ಲರೂ ನೋಡಿದ್ರು ಗಂಡು ಮಕ್ಕಳೇ ಇದ್ದಾರೆ. ನೋಡಿ ನಮ್ಮಮ್ಮ ಎಲ್ಲನೂ ಪಟಾಕಿ ಅಂಟಿಸಿ ಎಲ್ಲನೂ ಖುಷಿ ಪಡ್ತಾ ಇದ್ದಾರೆ. ಈ 2-3 ವರ್ಷಗಳಿಂದನೂ ಮನೆಯಲ್ಲಿ ಹಬ್ಬ ಇಲ್ಲ. ಹಾಗೆ ನಮ್ಮ ಅಕ್ಕ ಊರಿಗೆ ಹಬ್ಬಕ್ಕೆ ಬರೋದು ಆ ಥರ ಈ ಥರ. ಸರಿ ಈ ಸಲ ಅಲ್ಲೇ ಮಾಡೋಣ ಊರಲ್ಲೇ ಅಂತ ಹೇಳ್ಬಿಟ್ಟು ಹೋಗಿರೋದು. ಇನ್ನು ನಮ್ಮ ಅಪ್ಪ ಆ ಕಡೆ ಕೂತ್ಕೊಂಡಿದ್ರು, ನೀನು ಪಟಾಕಿ ಅಂಟಿಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಾವು ನಮ್ಮೂರು ದೇವಸ್ಥಾನದ ಹತ್ರ ಕೋಲಾಟ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಸಾಂಗ್ ಹಾಕಿರ್ತಾರೆ. ಇನ್ನು ಆ ಸಾಂಗ್ ಹಾಗೆ ವಾಯ್ಸ್ ಕಟ್ ಮಾಡದೆ ಹಾಕಿದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಅದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಈ ಥರ ಎಲ್ಲನೂ ಪಟಾಕಿ ಎಲ್ಲ ಹಚ್ತಾ ಇದ್ದೀವಿ. ಮಳೆ ಎಲ್ಲನೂ ಜೋರಿತ್ತು. ಆದರೆ ನೋಡಿ ಮನೆ ಮುಂದೆ ಎಲ್ಲನೂ ಕೆಸರೆಲ್ಲನೂ ತುಂಬ್ಕೊಂಡಿತ್ತು. ಇನ್ನೇನು ಮಾಡೋದು, ಅದರಲ್ಲೇ ನೋಡಿ ಮಕ್ಕಳೆಲ್ಲನೂ ಇಳಿದಿದ್ದಾರೆ ಪಟಾಕಿ ಹಚ್ಚೋಕ್ಕೆ ಎಲ್ಲನೂ. ಇನ್ನು ಕೆಳಗಡೆ ಕೆಸರು ಎಲ್ಲ ಎದ್ದಿದ್ದ ಕಾರಣ ನಾವು ಮೇಲ್ಗಡೆ ಹೊರ್ಟೋಗಿದ್ವಿ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ಎಲ್ಲನೂ ಈ ಥರ ವಿಡಿಯೋಸ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಾವು ಕೆಲವೊಂದು ವಿಡಿಯೋಸು ಫೋಟೋಸ್ನ ತಗೊಂಡು, ಇನ್ನು ಮಕ್ಕಳು ಯಾವ ಥರ ಎಲ್ಲ ಪಟಾಕಿ ಹೊಡಿತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅವರು ವಿಡಿಯೋನು ಮಾಡಬೇಕು. ಹಾಗೆ ಅವ್ರಿಗೆ ಹುಷಾರು ಇದು ಮಾಡಿ ಅಂತಲೂ ಹೇಳಬೇಕು. ಅದಕ್ಕೆ ಮೇಲ್ಗಡೆ ಮಾಡಿ ಮೇಲೆ ಹೊರಟೋದ್ರೆ ಎಲ್ಲನೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮೇಲ್ಗಡೆ ಇದ್ದೀನಿ. ನೋಡಿ ಎಲ್ಲರೂ ಸೇರಿದ್ದಾರೆ. ಎಲ್ಲ ರೋಡೆಲ್ಲನೂ ಕೆಸರೆ ತೇವ ಎಲ್ಲನೂ ಇತ್ತು. ಆದ್ರೂ ಅಲ್ಲೇ ಪಟಾಕಿ ಎಲ್ಲ ಹೊಡೆದು ಎಲ್ಲನೂ ಇದು ಮಾಡಿದ್ರು. ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಅನ್ಕೋಬೇಕು ಈ ಸರಿ. ಅಂದರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಯಾರು ಇನ್ಸ್ಪಿರೇಷನ್ ಅಂದರೆ ಇದು ಕೊಡ್ದಿರ ಎಲ್ಲನೂ ಫ್ರೀಯಾಗಿ ಬಿಟ್ಟು, ಆದರೆ ಫ್ರೀಯಾಗೂ ಬಿಡಬೇಕು, ಆದರೆ ಬುದ್ಧಿನೂ ಹೇಳಬೇಕು. ಇದು ಮಾಡಿದ್ರೆ ಈ ಕೆಲಸ ಮಾಡಿದ್ರೆ ಈ ಥರ ಇರುತ್ತೆ, ಅಂದರೆ ಈ ಥರ ಪಟಾಕಿ ಹೊಡೆದ್ರೆ ಈ ಥರ ಆಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಇಟ್ಕೊಂಡು ಹೇಳ್ತಾಯಿದ್ರೆ ಅವರು ಯಾವುದೇ ಅಪಾಯ ಇಲ್ಲದೆ ಇದು ಮಾಡ್ಕೊಳ್ತಾರೆ. ನಾವು ಹೇಳೋದಕ್ಕೋಸ್ಕರ ಆದ್ರೂ ಅದಕ್ಕೆ ದೊಡ್ಡವರು ಎಲ್ಲನೂ ಅಲ್ಲೇ ನಿಂತ್ಕೊಂಡು ಈ ಥರ ಅಂತ ಹೇಳ್ಕೊಂಡು ಎಲ್ಲನೂ ಪಟಾಕಿ ಹೊಡಿತಾ ಇದ್ರು. ಇನ್ನು ಅವ್ರಿಗೆ ಗಂಡು ಮಕ್ಳಿಗೆ ಹಾಕೋ ಪಟಾಕಿಗಳು ಹೊಡಿತಾಯಿದ್ರು. ಇವಾಗ ನೋಡಿ ಒಂದು ದೊಡ್ಡ ಪಟಾಕಿ ಅಂಟಿಸ್ತಾರೆ. ಅದು ಪಟಾಕಿನ ನಾನು ತೋರಿಸಲಿಲ್ಲ ಬಿಡಿ, ಬೇರೆ ಅದನ್ನು ತೋರಿಸ್ದೆ. ಅದು ಹಾಕಿದ್ದೆ, ಆದರೂ ಕಟ್ ಮಾಡಿದೆ, ಯಾಕೆ ಸುಮ್ಮನೆ ರಿಸ್ಕು ಅಂತ ಹೇಳಿಬಿಟ್ಟು. ಇನ್ನು ಆಲ್ಮೋಸ್ಟ್ ತುಂಬ ಒಂದು 2 hours 3 hours ಆ ಥರ ಪಟಾಕಿನ ಹೊಡೆದ್ರು. ಮತ್ತು ಇನ್ನು ಇವಾಗ ಮೇಲೆ ಹೋಗಿ ಸೌಂಡ್ ಮಾಡುತ್ತಲ್ಲ ಅದನ್ನು ಅಂಟಿಸ್ತಾರೆ. 30 ವಾಲ್ ಅಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಯಾವ ಥರ ಅನ್ನಿಸ್ತು ಏನು ಹೇಗೆ, ನಿಮಗೂ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಾನು ಏನಾದರೂ ಬೇರೆ ವಿಡಿಯೋಗಳು ಯಾವ ಥರ ಮಾಡಬೇಕು ಏನು ಹೇಗೆ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿರುತ್ತೆ ನಮ್ಮ ಫ್ಯಾಮಿಲಿ ಹಬ್ಬ ಅಂತಲೇ ಹೇಳ್ಬೋದು. ಇವತ್ತು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಯಿತು ಅಂತ ಹೇಳ್ಬಿಟ್ಟು, ನಿಮಗೂ ಇಷ್ಟ ಆಯಿತು. ಹೀಗೆ ನೀವು ಫ್ಯಾಮ್ಲಿ ಜೊತೆ ಖುಷಿಯಾಗಿ ಅಪ್ಪ ಅಮ್ಮನ ಇರೋ ತನಕ ಅವ್ರನ್ನ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡಿ. ನೀವು ದುಡ್ಡು ಕೊಡೋದು, ನೀವು ಅಷ್ಟು ದುಡ್ಡು ಕೊಡಬೇಕು ಇಷ್ಟು ದುಡ್ಡು ಕೊಡಬೇಕು ಒಡವೆ ವಸ್ತ್ರ ಮಾಡಿಸ್ಬೇಕು ಅನ್ನೋದೇನೂ ಇಲ್ಲ. ನಾವು ಪ್ರೀತಿಯಾಗಿ ಕೆಲವೊಂದು ಮಾತುಗಳಾಡಿ ನಾವಿದ್ದೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟರೆ ಸಾಕು, ಅಷ್ಟೇ. ಇನ್ನೇನು ಬೇಕಾಗಿರಲ್ಲ ಅವ್ರಿಗೆ. ಏನೋ ನಮ್ಮ ಮಕ್ಕಳು ನಮಗೋಸ್ಕರ ಇದ್ದಾರೆ ಎಲ್ಲೋ ಒಂದು ಹತ್ರ ಅಂತ ಹೇಳಿಬಿಟ್ಟು ಅವರು ಅಂದ್ಕೊತಾರೆ. ಆ ಭರವಸೆ ನಾವು ಕೊಡಬೇಕು. ಜೊತೆಯಲ್ಲಿದ್ದೇ ಮೋಸ ಮಾಡಿ ಎಲ್ಲನೂ ಅವ್ರನ್ನ ಕೊರಗೋ ಥರ ಮಾಡಬಾರ್ದು, ನಮ್ಗೆ ಒಳ್ಳೆಯದಾಗೋದಿಲ್ಲ. ಇದಾಗಿರುತ್ತೆ ಇವತ್ತಿನ ವಿಡಿಯೋ.
ಇದಾಗಿರುತ್ತೆ ಫ್ರೆಂಡ್ಸ್ ಹಬ್ಬದ ವಿಡಿಯೋ. ನಮ್ಮ ಊರಿನಲ್ಲಿ ನಾವು ಆಚರಣೆ ಮಾಡಿದಂಥ ದೀಪಾವಳಿ ಹಬ್ಬದ ವಿಡಿಯೋ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಊರ ಪಕ್ಕದಲ್ಲಿರೋ ಆವಣಿ ಬೆಟ್ಟನ ಹತ್ತಿದ್ವಿ. ಅದು ಹೇಗಿರುತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು ನೋಡಿರಂತೆ ನೆಕ್ಸ್ಟ್ ವಿಡಿಯೋದಲ್ಲಿ.